ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಯಾದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರಾಜ್ಯದಾದ್ಯಂತ ಕಡು ಬಡವರಿಗೆ ವಿತರಣೆ ಮಾಡಲಾಗುತ್ತಿರುವ ಪಡಿತರ ಧಾನ್ಯಗಳನ್ನ ಕೊಪ್ಪಳ ನಗರದಲ್ಲೇ ಪಡಿತರ ಅಕ್ರಮ ದಂಧೆಕೋರರ ಪಾಲಾಗ್ತಾ ಇದೆ ಎಂದು ವಿವಿಧ ಕನ್ನಡಪರ ಸಂಘಟನೆಯ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ನಗರದಲ್ಲೇ ಅಕ್ರಮ ದಂಧೆಯಲ್ಲಿ ತೊಡಗಿರುವಂತಹ ಕಾಸಿಂ ಅಲಿಯಾಸ್ ಬಡ್ಡು ಖುದ್ದೂಸ್ ಖಾಜಿ ಯಮ್ನೂರ್ ಭಜಂತ್ರಿ ಯಮ್ನೂರ್ ಕುಕನಪಲ್ಲಿ ತಾಯಪ್ಪ ಭಜಂತ್ರಿ ಪ್ರಕಾಶ್ ಭಜಂತ್ರಿ ಎಂದು ಮಾಹಿತಿ ನೀಡಿದ್ದಾರೆ. ಈ 6 ಜನ ಸೇರಿಕೊಂಡು ಪಡಿತರ ಧಾನ್ಯಗಳನ್ನ ಅಕ್ರಮವಾಗಿ ಸಂಗ್ರಹಿಸಿ ಕಾಳ ಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದನ್ನ ಕಂಡುಬಂದಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಈ ದಂಧೆಕೋರರಿಂದ ಬಡವರಿಗೆ ಸಿಗಬೇಕಾದ ಪಡಿತರ ಧಾನ್ಯವನ್ನ ಪಡಿತರ ಚೀಟಿದಾರರಿಗೆ ಸಿಗದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ದಂಧೆಕೋರರು ಮಧ್ಯವರ್ತಿಗಳ ಮೂಲಕ ಕೊಪ್ಪಳ ನಗರದ ಗವಿಮಠದ ಹತ್ತಿರದ ಡಾಲರ್ಸ್ ಕಾಲೋನಿಯಲ್ಲಿರುವ ಅಭಯ್ ಸಾಲ್ವೆಂಟ್ ಹತ್ತಿರ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಂಗ್ರಹಿಸುತ್ತಿದ್ದಾರೆ ಮತ್ತು ನೀರಿನ ಟ್ಯಾಂಕ್ ಹತ್ತಿರದ ಸೈಂಧೋಗಿ ರಸ್ತೆಯಲ್ಲಿರುವ ಮೆಹಬೂಬ ನಗರದ ಜುಮ್ಮಾ ಮಸೀದಿ ಹತ್ತಿರ 2 ಗೋಡೌನ್ ಮತ್ತು ಭಾಗ್ಯನಗರದ ವಿವಿಧ ಕಡೆಗಳಲ್ಲಿ ಹಾಗೂ ಗೊಂಡಬಾಳ ಗ್ರಾಮದ ತಾಯಪ್ಪ ಭಜಂತ್ರಿ ಮತ್ತು ಪ್ರಕಾಶ್ ಭಜಂತ್ರಿ ಎಂಬುವರ ಮನೆಗಳಲ್ಲಿ ಅಕ್ರಮವಾಗಿ ಸಂಗ್ರಹಿಸುತ್ತಿದ್ದಾರೆ. ಅದಲ್ಲದೆ ನಗರದ ವಿವಿಧ ನ್ಯಾಯಬೆಲೆ ಅಂಗಡಿ ಹತ್ತಿರವೇ ಬಂದು ಪಡಿತರ ಧಾನ್ಯಗಳನ್ನ ರಾಜಾರೋಷವಾಗಿ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಪಕ್ಕದ ಜಿಲ್ಲೆಗಳಿಗೆ ಹಾಗೂ ನೆರೆ ರಾಜ್ಯಗಳಿಗೆ ಹೈವೇ ಮೂಲಕ ಸಾಗಿಸಿ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತಿರುವುದಲ್ಲದೆ ಬಡವರ ಹೊಟ್ಟೆ ಮೇಲೆ ಬಾರೆ ಎಳೆದಂತಾಗಿದೆ ಎಂದು ವಿವಿಧ ಕನ್ನಡಪರ ಸಂಘಟನೆಗಳು ಈ ಅಕ್ರಮ ದಂಧೆಕೋರರ ವಿರುದ್ಧ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ತಂಪಣ್ಣ ನಾಯಕ್, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಾಜೇಶ್ ರೆಡ್ಡಿ, ವೀರ ಕನ್ನಡಿಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅರ್ಜುನ ನಾಯಕ್, ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಬಳ್ಳಾರಿ ರಾಮಣ್ಣ ನಾಯಕ್, ಕನ್ನಡ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಚನ್ನಬಸವ ಜೈಕಿನ್, ಕರ್ನಾಟಕ ರಕ್ಷಣಾ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್, ಕನ್ನಡ ಯುವ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಎಂಡಿ ಅಲಿ, ದೇರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೀರಪಾಕ್ಷಿ ಗೌಡ ನಾಯಕ್ ಸೇರಿದಂತೆ ನಾವೆಲ್ಲರೂ ಕೊಪ್ಪಳ ಜಿಲ್ಲೆಯ ಕನ್ನಡ ಪರ ಸಂಘಟನೆಯ ಒಕ್ಕೂಟದ ಪರವಾಗಿ ನಾವೆಲ್ಲರೂ ಸೇರಿಕೊಂಡು ಇಂದು ನಮ್ಮ ಫುಡ್ ಡಿಡಿಯಾಗಿರ್ತಕ್ಕಂಥ ರೇಷ್ಮಾ ಮೇಡಮ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿ ಏನಂದರೆ, ಕೊಪ್ಪಳ ನಗರ ಹಾಗೂ ಕೊಪ್ಪಳ ತಾಲೂಕಿನಾದ್ಯಂತ ಅನ್ನಭಾಗ್ಯ ಯೋಜನೆಯಡಿ ಬಡ ಕುಟುಂಬಗಳಿಗೆ ಉಚಿತವಾಗಿ ವಿತರಣೆ ಮಾಡುತ್ತಿರುವ ಪಡಿತರ ಧಾನ್ಯಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮೂಲಕ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ದೂರು. ಈ ಕೊಪ್ಪಳ ನಗರದಲ್ಲಿ ಹಾಗೂ ಕೊಪ್ಪಳ ತಾಲೂಕಿನಾದ್ಯಂತ ಅವ್ಯಾಹತವಾಗಿ ಅಕ್ರಮ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಭಾಳ ಜನ ಇಲ್ಲಿ ಅವ್ಯಾಹತವಾಗಿ ಈ ಒಂದು ಅಕ್ಕಿ ಸಾಗಣೆ ಮಾಡ್ತಾ ಇದ್ದಾರೆ. ಬಡ ಕುಟುಂಬಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಇದರಿಂದ. ಆದ ಕಾರಣ ದಯವಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು, ಫುಡ್ ಡಿಡಿಯವರು ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಒತ್ತಾಯವನ್ನು ಮಾಡಿದ್ದೇವೆ. ಈ ಒತ್ತಾಯ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದೆ ಕಾನೂನು ಪ್ರಕಾರ ಅವರು ಸೂಕ್ತ ಕ್ರಮ ಕೈಗೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ನಾವೆಲ್ಲರೂ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಕೊಪ್ಪಳ ನಗರ ಮತ್ತು ಗ್ರಾಮೀಣದಲ್ಲಿ ಏನು ಬಡವರಿಗೆ ಪಡಿತರ ಅಕ್ಕಿ ಕೊಡ್ತಕ್ಕಂಥ ಅಕ್ಕಿಯನ್ನು ಆಳದಂಧೆಕೋರರು ಸುಮಾರು ಒಂದು 6 ರಿಂದ 8 ಜನ ಕೊಪ್ಪಳ ನಗರ ಮತ್ತು ಗ್ರಾಮಾಂತರದಲ್ಲಿ ಎಲ್ಲ ಕಡೆ ಕೂಡ ಅದನ್ನು ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನು ತಡೆಗಟ್ಟೋಕ್ಕೋಸ್ಕರ ಇವತ್ತು ನಾವು ಮಾನ್ಯ ಡಿ ಡಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ, ಜೊತೆಗೆ ಎಸ್ ಪಿ ಅವರಿಗೆ ಕೂಡ ಹೊರಟಿದ್ದೇವೆ. ಕೂಡಲೇ ನಮ್ಮ ಬೇಡಿಕೆ ಇಷ್ಟೇ,
ಅಕ್ರಮ ಪಡಿತರ ದಾಸ್ತಾನವನ್ನು ತಡೆಗಟ್ಟಬೇಕು, ಬಡವರಿಗೆ ಅಕ್ಕಿಯನ್ನು ಮುಟ್ಟಬೇಕಂತೇಳಿ ಇವತ್ತು ನಾವು ಇಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಸೇರಿಕೊಂಡು ಎಲ್ಲರೂ ಕೂಡ ನಮ್ಮ ಸಂಘಟನೆಯ ಲೆಟರ್ನಲ್ಲಿ ದೂರನ್ನು ಸಲ್ಲಿಸಿದ್ದೇವೆ. ಅವರೇನೋ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಡಿ ಡಿ ಅವರು. ಮುಂದೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ವೇಳೆ ನಾವು ಡಿ ಸಿ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳೋದ್ರ ಮೂಲಕ ಅಥವಾ ರ್ಯಾಲಿ ಮಾಡೋದ್ರ ಮೂಲಕ ಹಂತ ಹಂತವಾಗಿ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಮೂಲಕ ಹೇಳಲು ಇಷ್ಟಪಡ್ತೀವಿ. ಕೊಪ್ಪಳ ಜಿಲ್ಲೆಯ ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಅಕ್ಕಿ ದಂಧೆ ವಿಪರೀತ ನಡೀತಾ ಇದೆ. ಇವತ್ತೇನು ಅನ್ನಭಾಗ್ಯ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಸರಿಯಾಗಿ ಬಡವರಿಗೆ ಮುಟ್ತಾ ಇಲ್ಲ. ಅದು ಇವತ್ತು ಏನು ಅಕ್ರಮವಾಗಿ ಮಾಡ್ತಕ್ಕಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಮತ್ತು ಈಗೇನು ಅಕ್ಕಿಯನ್ನು ಕೊಡ್ತಾರಲ್ಲ ಅಂಥವ್ರು ಏನೈತಲ್ಲ, ಮಾನ್ಯ ನಿರ್ದೇಶಕರು, ಉಪನಿರ್ದೇಶಕರು, ಆಹಾರ ಇಲಾಖೆಯವರು ಅಂಥವರ BPL ಕಾರ್ಡನ್ನು ಒಂದು ರದ್ದುಪಡಿಸ್ಬೇಕು ಅಂತಂದೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಇದು ಏನು ಕಡಿವಾಣ ಹಾಕದೇ ಇದ್ದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗಿದೆ ಅಂತಂದೇಳಿ ಕನ್ನಡಪರ ಸಂಘಟನೆ ವತಿಯಿಂದ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ.